ನಾವು ಮಷಿನ್ ಮ್ಯಾನುಫ್ಯಾಕ್ಚರರ್ ಫಸ್ಟು ತೆನೆ ಕಟ್ ಮಾಡುತ್ತೆ, ತೆನೆ ವೇಸ್ಟ್ ಆಗೋದಿಲ್ಲ. ಈಗ 10 ಎಕರೆ ಇದ್ರೂ ಒಂದು ದಿವಸಕ್ಕೆ ಮುಗಿಸ್ಕೊಂಡು ಮನೆಗೆ ಹೋಗ್ಬೋದು. ಇದು ಮೆಕ್ಕೆಜೋಳ ತೆನೆ ಮುರಿಯೋದು ಮತ್ತೆ ಮೇಲ್ಗಡೆ ಸೊಪ್ಪೇನೈತಲ್ಲ ಪುಡಿ ಮಾಡಿ ಕೊಡೋದ್ರಿಂದ ಇದು ಎರಡೂ ಉಪಯೋಗ ಇದೆ. ಅವ್ರ ಜಮೀನ್ದು ಮಾಡ್ಕೊಂಡು ಬೇರೆಯವರು ಬಾಡಿಗೆನೂ ಓಡಿಸ್ಬೋದು. ಸೀಸನ್ ಮುಗೀತು ಅಂದ್ರೆ ಇದನ್ನ ರಿಮೂವಬಲ್ ಮಾಡಿದೀವಿ. ಇದನ್ನ ಬಿಚ್ಚಿಟ್ರೆ ಬೇರೆ ಕೆಲಸಕ್ಕೂ ಯೂಸ್ ಆಗುತ್ತೆ. ಟ್ರ್ಯಾಕ್ಟರ್ ಬರೇ ತೆನೆ ಮುರಿಬೇಕು, ಆ ಸೊಪ್ಪೆದ ಅವಶ್ಯಕತೆ ಇಲ್ಲ ಅಂದ್ರೆ 45ರಿಂದ 50 HP ಟ್ರ್ಯಾಕ್ಟರ್ ಇದ್ರೆ ಸಾಕಾಗುತ್ತೆ. ಈ ಯಂತ್ರದಲ್ಲಿ 1 ಎಕರೆ ಕಟಾವು ಮಾಡಲಿಕ್ಕೆ 1 ಗಂಟೆ ಸಾಕಾಗುತ್ತೆ. 10ರಿಂದ 12 ತಾಸು ಕೆಲಸ ಮಾಡ್ಬೋದು. ಕನಿಷ್ಠ ಪಕ್ಷ 30,000 ಒಂದು ದಿನಕ್ಕೆ ಬರುತ್ತೆ. ಇವತ್ತು ಲೆಕ್ಕ ಹಾಕಿದ್ರೆ ಒಂದು ದಿನಕ್ಕೆ 6ರಿಂದ 7 ಜನ ಬೇಕಾಗುತ್ತೆ 1 ಎಕರೆಗೆ. ಇದು 1 ಗಂಟೆ ಒಳಗೆ ಕೆಲಸ ಮಾಡಿಕೊಡುತ್ತೆ. ಹಂಗಾಗಿ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಸರ್ ನಮಸ್ತೆ, ನನ್ನ ಹೆಸರು ಅನಿಲ್ ಬಾಬು ಅಂತೇಳಿ. ನಮ್ಮದು KUR ಇಂಡಸ್ಟ್ರೀಸ್ ಅಂತ ದಾವಣಗೆರೆ ಲೋಕಿಕೆರೆ ರೋಡಲ್ಲಿದೆ. ನಾವು ಈ ಮಷಿನ್ನ ತಯಾರು ಮಾಡಿದ್ದೀವಿ. ಯಾವ ಥರ ಅನುಕೂಲ ಆಗುತ್ತೆ ರೈತರಿಗೆ? ಒಂದು ಕಾರ್ನ್ ಪಿಕ್ ಮಾಡುತ್ತೆ, ಕಾರ್ನ್ ಅಂದರೆ ತೆನೆ ಕಟ್ ಮಾಡುತ್ತೆ. ಎರಡನೇದು ಬಂದ್ಬಿಟ್ಟು ಸೈಲೇಜ್ ಅಂತ ದನಗಳಿಗೆ ಮೇವು, ತೆನೆ ವೇಸ್ಟ್ ಆಗೋದಿಲ್ಲ. ಈಗ 10 ಎಕರೆ ಇದ್ರೂ ಒಂದು ದಿವಸಕ್ಕೆ ಮುಗಿಸ್ಕೊಂಡು ಮನೆಗೆ ಹೋಗ್ಬೋದು. ಸರ್ ಇದು ಮಷಿನ್ 2 ಥರ ನಡೆಸ್ತೀವಿ ನಾವು. ಮಷಿನ್ ಮ್ಯಾನುಫ್ಯಾಕ್ಚರರ್ ಫಸ್ಟು. ಎರಡನೇದು ಬಂದು ನಿಮಗೆ ಬಾಡಿಗೆಗೆ ಬೇಕಾದರೂ ನಮ್ಮಲ್ಲಿ ಮಷಿನ್ ಯಾರಾದರೂ ತೊಗೊತಾರಲ್ಲ ಅವರಿಗೆ ನಾವು ಪ್ರೋತ್ಸಾಹ ಕೊಡ್ತೀವಿ. ನಮಗೆ ಕಸ್ಟಮರ್ದು ಇದಿದೆ ಬೇಸು. ಸರ್ ಇದು ಆಪರೇಟ್ ಮಾಡೋಕ್ಕೆ ಡ್ರೈವರ್ ಒಬ್ಬರೇ ಸಾಕಾ? ಒಬ್ಬರು ಡ್ರೈವರ್ ಇದ್ದರೆ ಸಾಕು, ಹೊಲ್ದವ್ರು ಒಬ್ರು ಇದ್ದರೆ ಸಾಕು. ಡೀಸೆಲ್ ಕನ್ಸಂಪ್ಷನ್ ಅಂದರೆ ಇದರಲ್ಲಿ 2 ವೇರಿಯಂಟ್ ಬರುತ್ತೆ ಸರ್ ನಮ್ಮದು ಮಷಿನ್ನು. ಒಂದು ತೆನೆ ತೊಗೊಂಡು ಆರಿಸುತ್ತೆ ಅಷ್ಟೇ. ಇನ್ನೊಂದು ಬಂದ್ಬಿಟ್ಟು ತೆನೆ ತೊಗೊಂಡು ಸೈಲೇಜ್ ಈ ಥರ ಮೇಲೆ ನೋಡಿದ್ದೀರಲ್ಲ ಈ ಥರ ಸೈಲೇಜ್ ಮಾಡುತ್ತೆ. ಇದಕ್ಕೆ 60 HP ಮೇಲೆ, ಇದಕ್ಕೆ 2 ಬೇಕಂದರೆ 60 HP ಮೇಲೆ ಟ್ರ್ಯಾಕ್ಟರ್ ಬೇಕು. ಇಲ್ಲಪ್ಪ ಅಂದರೆ ಬರೇ ತೆನೆ ಬೇಕಂದರೆ 45 HP ದಾದರೆ ಸಾಕಾಗುತ್ತೆ. ಅನಿಲ್ ಬಾಬು ಅಂತಂದೇಳಿ ನಮ್ಮ ಆತ್ಮೀಯ ಸ್ನೇಹಿತರು. ಇವ್ರದ್ದು ಇಂಡಸ್ಟ್ರಿ ಇದೆ. ಇವರು ಏನಾದರೂ ಮಾಡಬೇಕು ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ರು. ಅವಾಗ ಯಾವುದು ರೈತರಿಗೆ ಅನುಕೂಲ ಆಗುತ್ತೆ ಆ ಥರದ್ದು ಒಂದು ಮಿಷಿನ್ ರೆಡಿ ಮಾಡೋಣ ಅಂದ್ಕೊಂಡು ಇದನ್ನು ಹೋಗಿ ನೋಡ್ಕೊಂಡು ಬಂದು ಈ ಥರ ಮಾಡಬೇಕು ಅಂತಂದೇಳಿ ಎಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡು ಇದನ್ನು ರೆಡಿ ಮಾಡಿದರು. ಇದು ಮೆಕ್ಕೆಜೋಳ ತೆನೆ ಮುರಿಯೋದು ಮತ್ತು ಮೇಲ್ಗಡೆ ಆ ಸೊಪ್ಪೇನೈತಲ್ಲ ಪುಡಿ ಮಾಡಿ ಕೊಡೋದ್ರಿಂದ ಇದು ತುಂಬ ಅನುಕೂಲ ಆಗ್ತೈತಿ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರದು ಮತ್ತು ಜಾನುವಾರುಗಳಿಗೆ ಮೇವಿನ ಕೊರತೆ ತುಂಬ ಕಾಡ್ತಾ ಇದೆ. ಇದು ಎರಡೂ ಉಪಯೋಗ ಇದೆ. ಸೊಪ್ಪೆಯನ್ನು ಪುಡಿ ಮಾಡಿ ಪೌಡ್ರ್ ಮಾಡ್ತೈತೆ, ಅದು ಮೇಲ್ಗಡೆ ಹೋಗುತ್ತೆ. ಆ ಮೇಲ್ಗಡೆ ಹೋಗೋದ್ರಿಂದ ಅದನ್ನೈತಲ್ಲ 2 ಯೂಸ್ ಮಾಡ್ಕೋಬೋದು. ಒಂದು ನಮ್ಮ ಜಾನುವಾರುಗಳಿಗೆ ಬಳಸ್ಬೋದು, ಆಕಳ, ಎಮ್ಮೆ, ಕುರಿ, ಮೇಕೆ ಎಲ್ಲವಕ್ಕೂ ಬಳಸ್ಬೋದು. ಬೇಡ ಅಂದರೆ ಅದು ಬಯೋಮಾಸ್ಗೆ ಪ್ಯಾಲೆಟ್ ಮಾಡಲಿಕ್ಕೆ ಅದು ಒಳ್ಳೆ ಬಿಸ್ನೆಸ್ ಇದೆ. ಅವ್ರು ಬಂದು ನಿಮ್ಮಲ್ಲಿ ಅದು ಸ್ಟಾಕ್ ಇತ್ತು ಅಂದರೆ ಅವರೇ ಬಂದು ತೊಗೊಂಡು ಹೋಗ್ತಾರೆ. ಆರ್ಡ್ರ್ ಮಾಡಿ 10 ದಿನದಲ್ಲಿ ನಿಮಗೆ ಮಿಷಿನನ್ನು ರೆಡಿ ಮಾಡಿ ಕೊಡ್ತೀವಿ. ಬರೇ ತೆನೆ ಮುರಿಬೇಕು ಅಷ್ಟೇ ಬೇಕು, ನಮಗೆ ಆ ಸೊಪ್ಪೆದ ಅವಶ್ಯಕತೆ ಇಲ್ಲ ಅಂದರೆ 45ರಿಂದ 50 HP ಟ್ರ್ಯಾಕ್ಟರ್ ಇದ್ದರೆ ಸಾಕಾಗುತ್ತೆ. ಇಲ್ಲ ನಮಗೆ ಎರಡೂ ಬೇಕು ಅಂದರೆ 60ರಿಂದ 75 HP ಒಳಗಿನ ಟ್ರ್ಯಾಕ್ಟ್ರ್ ಇದ್ದರೆ ಎರಡೂ ರೆಡಿ ಆಗುತ್ತೆ. ಆಮೇಲೆ ಇನ್ನೊಂದು, ನಮ್ಮಲ್ಲಿ ಭಾಳಷ್ಟು ಜನ ದೊಡ್ಡ ದೊಡ್ಡ ರೈತರುಗಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಹತ್ರನೂ ಟ್ರ್ಯಾಕ್ಟ್ರಿ ಇರುತ್ತೆ. ಆ ಟ್ರ್ಯಾಕ್ಟ್ರಿ ಇದ್ದ ಇವ್ರು ತಗೊಂಡು ಇದನ್ನು ಫಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ರೆ ಬೇರೆಯವರು ಅವ್ರ ಜಮೀನ್ದು ಮಾಡ್ಕೊಂಡು ಬೇರೆಯವರು ಬಾಡಿಗೆನೂ ಓಡಿಸ್ಬೋದು. ಬಾಡಿಗೆ ಓಡಿಸೋದ್ರಿಂದ ಇದಕ್ಕೆ ಹಾಕಿರೋ ಇನ್ವೆಸ್ಟ್ಮೆಂಟು 1 ವರ್ಷದೊಳಗೆ ಅವ್ರಿಗೆ ವಾಪಸ್ ಬರುತ್ತೆ. ಇದು ಕೆಲಸ ಎಲ್ಲ ಮುಗಿದು ಸೀಸನ್ ಮುಗೀತು ಅಂದರೆ ಇದನ್ನು ರಿಮೂವಬಲ್ ಮಾಡಿದ್ದೀವಿ. ಇದನ್ನು ಬಿಚ್ಚಿಟ್ರೆ ಬೇರೆ ಕೆಲಸಕ್ಕೂ ಯೂಸ್ ಆಗುತ್ತೆ ಟ್ರ್ಯಾಕ್ಟ್ರು. ಆಮೇಲೆ ಈ ಕೃಷಿ ಕಾರ್ಮಿಕರಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಆಗುತ್ತೆ ಅಂದರೆ, ಈ ಜಮೀನಲ್ಲಿ ಇದು ಹಾರ್ವೆಸ್ಟಿಂಗ್ ಮಾಡಿದ ಮೇಲೆ, ಈ ತೆನೆ ಮುರಿದ ಮೇಲೆ ಸ್ವಚ್ಛವಾಗಿರುತ್ತೆ ಜಮೀನು. ಅದನ್ನು ಮತ್ತೆ ನೆಕ್ಸ್ಟ್ ಉಳುಮೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಇವತ್ತಿನ ಕೆಲಸ ಇವತ್ತೇ ಮಾಡ್ಕೋಬೋದು. ಸರ್ 1 ಎಕರೆ ಎಷ್ಟು ಗಂಟೆ ಹೊಡಿಬೋದು ಮತ್ತು 1 ದಿನಕ್ಕೆ ಎಷ್ಟು ಆದಾಯ ಮಾಡ್ಬೋದು? 45 ನಿಮಿಷದಿಂದ 1 ಗಂಟೆ ಒಳಗೆ 1 ಎಕರೆಯನ್ನು ನಾವು ತೆನೆ ಮುರಿದು ಪೌಡ್ರು ಮಾಡ್ಬೋದು. ಈ ಮಾಡಿದ್ರಿಂದ ಹೆಚ್ಚು ಕಡಿಮೆ ಒಂದು 3,000 ರೂಪಾಯಿ 1 ಎಕರೆಗೆ ಹಿಡ್ಕೊಂಡ್ರು ನಾವು 10ರಿಂದ 12 ತಾಸು ಕೆಲಸ ಮಾಡ್ಬೋದು. ಕನಿಷ್ಠ ಪಕ್ಷ 30,000 ಒಂದು ದಿನಕ್ಕೆ ಬರುತ್ತೆ. ಸರ್ ಈ ಮೆಷಿನ್ ಹೆಂಗೆ ಆಪ್ರೇಟ್ ಆಗುತ್ತೆ? ಸರ್ ಇದು ಬಂದು 3 ಸಾಲು ಒಂದು ಸರಿಗೆ 3 ಸಾಲು ಹೋಗುತ್ತೆ ಸರ್. ಇದು ಹೆಂಗಂದರೆ ಚೈನ್ ಲಿಂಕ್ ಇದೆ, ಇದು ಚೈನ್ ಲಿಂಕು. ಹೆಂಗೆ ಅಂದರೆ ಇದು ಆಪೋಸಿಟ್ ಡೈರೆಕ್ಷನಲ್ಲಿ ಒಳಗಡೆ ಹೇಳ್ಕೊಳ್ಳುತ್ತೆ. ತೆನೆ ಬಂದು ಇಲ್ಲಿ
ತೆನೆ ಇಲ್ಲಿಂದ ಕನ್ವೇಯರ್ ಮುಖಾಂತರ ಹಿಂಗೆ ಹೋಗುತ್ತೆ. ಹಿಂದ್ಗಡೆ ಅದು ಸ್ಟೋರೇಜ್ ಬಿನ್, ಅದು ಕಾರ್ನ್ ಸ್ಟೋರೇಜ್ ಬಿನ್ ಅಂತ. ಅಲ್ಲಿ ತೆನೆ ಮಾತ್ರ ಸ್ಟಾಕ್ ಆಗುತ್ತೆ. ಇಲ್ಲಿದ್ದ ಬಂದಿದ್ದು ಇಲ್ಲಿ ಬ್ಲೇಡ್ ಸೆಟ್ ಇದೆ ಕೆಳಗಡೆ. ಆ ಬ್ಲೇಡ್ ಸೆಟ್ಟಿಂದ ಕಟ್ ಆಫ್ ಆಗಿ ಮೇಲ್ಗಡೆ ಅದು ಚಾಪಿಂಗ್ ಆಗಿರೋದು ಹೋಗುತ್ತೆ. ಅದು ಬಂದು ಸೈಲೇಜ್ ಪರ್ಪಸ್ಸಿಗೆ ಯೂಸ್ ಆಗುತ್ತೆ. ಚೈನ್ ಲಿಂಕ್ ಕೊಟ್ಟಿದ್ದೀವಿ ಇದಕ್ಕೆ. ಇದ್ರ ಮುಖಾಂತರ ನಮಗೆ ತೆನೆ ಅಲ್ಲಿಗೆ ಹಿಂದ್ಗಡೆ ಸ್ಟೋರೇಜ್ ಆಗುತ್ತೆ. ಇದು ಸೈಲೇಜ್ ಬಂದು ಮೇಲ್ಗಡೆ ಸ್ಟೋರೇಜ್ ಆಗುತ್ತೆ. ಇದಕ್ಕೂ ನಾವು ಹೈಡ್ರಾಲಿಕ್ ಸಿಸ್ಟಮ್ ಕೊಟ್ಟಿದ್ದೀವಿ. ಡೈರೆಕ್ಟು ಟ್ರ್ಯಾಕ್ಟರ್ಗೂ ಡಂಪ್ ಮಾಡ್ಬೋದು. ಬೇಡ ಅಂದರೆ ನೀವು ಅಲ್ಲೇ ತೋಟದಲ್ಲಿ ಹಾಕಂತೀವಿ ಅಂತಂದರೆ ಒಂದು ಕಡೆ ಸ್ಟೋರ್ ಮಾಡ್ಕೋಬೋದು. ಸರ್, ಇವತ್ತು ನಿಮ್ಮ ಹೊಲದಲ್ಲಿ ಇದು ಮಿಷಿನ್ ಡೆಮೋ ತೋರಿಸಿದ್ರು, ನಿಮ್ಮ ಅನುಭವ ಹೆಂಗೆ ಅನ್ಸುತ್ತೆ? ಸರ್, ಈ ಮಿಷಿನ್ ಬಂದ ಮೇಲೆ ನಮಗೆ ಭಾಳ ಖುಷಿ ಅನ್ನಿಸ್ತು. ಟ್ಯಾಕ್ಟ್ರಿಯಲ್ಲಿ ಹೊಂದಾಣಿಕೆ ಮಾಡಿದ್ದಾರೆ. ರೈತರಿಗೆ ಬಂದುಬಿಟ್ಟು ಇದು ಭಾಳ ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಅದರ ಜೊತೆಯಲ್ಲಿ ಇದು 3 ಸಾಲಿಗೆ ಒಂದು ಹೋಗುತ್ತೆ. ಹಾಗಾಗಿ ಈ ಲೇಬರು ಲೆಕ್ಕ ಹಾಕ್ಕೊಂಡ್ರೆ ಇದು ಟ್ಯಾಕ್ಟ್ರಿ ಇದು ಹೊಸದು ಮಾಡಿರೋದು, ಅದರಲ್ಲಿ ನಮ್ಮ ದಾವಣಗೆರೆಯಲ್ಲಿ ಮಾಡಿರೋದ್ರಿಂದ ನಮ್ಮ ಕರ್ನಾಟಕದಾಗೆ ಭಾಳ ಖುಷಿ ಅನಿಸುತ್ತೆ. ಇವತ್ತು ಲೆಕ್ಕ ಹಾಕಿದರೆ ಒಂದು ದಿನಕ್ಕೆ 6 ರಿಂದ 7 ಜನ ಬೇಕಾಗುತ್ತೆ ಒಂದು ಎಕರೆಗೆ. ಇದು 1 ಗಂಟೆ ಒಳಗೆ ಕೆಲಸ ಮಾಡಿಕೊಡುತ್ತೆ. ಈ ಹವಾಮಾನ ಇಲಾಖೆ ನೋಡಿದರೆ ಇವತ್ತು ಡಿಸೆಂಬರ್ಲಿ ಕೂಡ, ನವಂಬರಲ್ಲಿ, ಡಿಸೆಂಬರು, ಜನವರಿಲಿ ಕೂಡ ಮಳೆ ಬರೋಂಥ ಸ್ಥಿತಿ ಇರುತ್ತೆ. ಹಂಗಾಗಿ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಇದು ನಮ್ಮ ಎಲ್ಲ ರೈತರಿಗೂ ಮುಟ್ಟ ಅಂತ ಕೆಲಸ ಆಗಬೇಕು. ಸರ್, ಮಿಷಿನ್ ಬೇಕು ಯಾರಾದರೂ ತೊಗೊಳ್ಳೋರಿದ್ದರೆ ಇದೇ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ನಂಬರು ಹಾಕಿರ್ತೀವಿ. ಆ ಫೋನ್ ನಂಬರ್ಗೆ ಫೋನ್ ಮಾಡಿ. ದಾವಣಗೆರೆ NH4 ಬೈಪಾಸ್ ಇದ್ದ ಅರ್ಧ ಕಿಲೋಮೀಟ್ರ್ ಒಳಗೆ ದಾವಣಗೆರೆ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ಮ ಫ್ಯಾಕ್ಟ್ರಿ ಇದೆ.